ಮುಂದಿನ ಪ್ರಶ್ನೆ ನೋಡಿ. ದಿ ಸಮ್ ಆಫ್ ಆಲ್ 4 digit numbers that are formed using the digits 1, 2, 3 and 4. No digit being used more than once in any number. ಹಿಂದಿನ ಲೆಕ್ಕಕ್ಕೆ ಇದು ವ್ಯತ್ಯಾಸ ಏನಪ್ಪ ಅಂದರೆ, ನಂಬರ್ಸ್ ಮಾಡ್ತಾ ಇದ್ದೀವಿ 1, 2, 3, 4 ಉಪಯೋಗಿಸ್ಕೊಂಡು 4 digit ನಂಬರ್ಸ್ ಮಾಡ್ತೀವಿ. ನಮಗೆ ಗೊತ್ತಿದೆ 24 ನಂಬರ್ ಮಾಡ್ಬೋದು ಅಂತ. ಈ 24 ನಂಬರ್ನ ಬರ್ಕೊಂಡು ಸಪೋಸ್ ಐ ಆ್ಯಡ್ ಆಲ್ ದೀಸ್, ವಾಟ್ ಈಸ್ ದಿ ಟೋಟಲ್ ಅಂತ, ದಿ ಸಮ್ ಆಫ್ ಆಲ್ ದಿ digits. ಫಾರ್ ಎಕ್ಸಾಂಪಲ್ ಐ ರೈಟ್ ಇಲ್ಲಿ 1, 2, 3, 4 is 1 itself is a number. 2, 3, 1, 4 ಈ ಥರ 24 ನಂಬರ್ ಬರ್ಕೊಂಡು ಕೂಡಿದ್ರೆ ಇಲ್ಲಿ ಎಷ್ಟು ಬರುತ್ತೆ ಅಂತ. ಸಿ, ನಾನು 24 ನಂಬರ್ ಬರ್ಕೊಂಡು ಅದನ್ನು ಕೂಡೋದು ಇಟ್ಸ್ ನಾಟ್ ಸೊ ಈಸಿ. ದೆನ್ ವಾಟ್ ಡು ಐ ಡೂ? ಅಂಡರ್ಸ್ಟ್ಯಾಂಡ್, ಇಫ್ ಐ ರೈಟ್ 4 here, ಈ 4 ಸಂಖ್ಯೆ ಎಷ್ಟು ಯೂನಿಟ್ಸ್ ಡಿಜಿಟ್ ಇದ್ದರೆ ಇಟ್ ಈಸ್ 4 into 1 ಅಷ್ಟೇ. ಈ 3ದು ಇಟ್ ಈಸ್ 3 into 10 ಆ್ಯಕ್ಚುಲಿ. ಇದು 2 into 100, ದಿಸ್ ಈಸ್ 1000 ಪ್ಲೇಸ್. ನಾವು ಯು ಅಬ್ಸರ್ವ್, ಏನೇ ನಾವು ಕೂಡಬೇಕಾದ್ರೆ ಕಾಲಮ್ ವೈಸ್ ಕೂಡ್ತಾ ಹೋಗ್ತೀವಿ. ಈ ಕಾಲಮ್ ಕೂಡ್ತೀವಿ, ಟೋಟಲ್ ಬರುತ್ತೆ, ಕ್ಯಾರಿ ಓವರ್ ಮಾಡ್ತೀವಿ, ಟೋಟಲ್ ಬರುತ್ತೆ, ಕ್ಯಾರಿ ಓವರ್ ಮಾಡ್ತೀವಿ. ದಿಸ್ ಹೌ ವಿ ಆ್ಯಡ್. ನಾವು ಮೇಕ್ಔಟ್ ಈ ಕಾಲಮ್ ನಾನು ಆ್ಯಡ್ ಮಾಡಬೇಕಾದ್ರೆ ಇಲ್ಲಿ ನಂಬರ್ಸ್ ಯಾವುದಿರುತ್ತೆ, ಇದರಲ್ಲಿ ಇದೇ ನಂಬರ್ಸೇ ಇರಬೇಕು. 4, 3, 2, 1, 4, 3, 2, 1 ಎಲ್ಲ ಕಡೆ ಅದೇ ಬಂದಿರುತ್ತೆ. 4 ಎಷ್ಟು ಸಲ ಬಂದಿದೆ, 2 ಎಷ್ಟು ಸಲ ಬಂದಿದೆ, 1 ಎಷ್ಟು ಸಲ ಬಂದಿದೆ, 3 ಎಷ್ಟು ಸಲ ಬಂದಿದೆ. ವೆರಿ ಸಿಂಪಲ್. ನಾವು ಸಪೋಸ್ ರೈಟ್ ಎ ಬಾಕ್ಸ್ ಲೈಕ್ ದಿಸ್, 4 ಇಲ್ಲಿ ಬರ್ಕೊಂಡ್ರೆ ಔಟ್ ಆಫ್ 4 ಐ ಹ್ಯಾವ್ ರಿಟನ್ 1 ನಂಬರ್. ದಿಸ್ ಕ್ಯಾನ್ ಬಿ ಫಿಲ್ಡ್ ಇನ್ 3 ways, ದಿಸ್ ಈಸ್ ಇನ್ 2 ways, ದಿಸ್ ಈಸ್ 1 way, ದಟ್ ಈಸ್ 6. ಅಲ್ಲಿಗೆ ಈ ಕಾಲಮ್ನಲ್ಲಿ ಅಥವಾ ಯಾವುದೇ ಕಾಲಮ್ ಇರ್ಬೋದು, 4 ಅನ್ನೋದು 6 ಸಲ ಬಂದಿರುತ್ತೆ. ಸಿಮಿಲರ್ಲಿ 3 ಅನ್ನೋದು 6 ಸಲ ಬಂದಿರುತ್ತೆ. 2 ಅನ್ನೋದು ಪ್ರತಿಯೊಂದು ಕೂಡ 6 ಸಲ ಬಂದಿರುತ್ತೆ. ದೇರ್ ಫೋರ್ ವಾಟ್ ಈಸ್ ದಿ ಟೋಟಲ್ ಆಫ್ ದಿಸ್ ಕಾಲಮ್? ದಿ ಟೋಟಲ್ ಆಫ್ ದಿಸ್ ಕಾಲಮ್ ವಿಲ್ ಬಿ 4 into 6 plus 3 into 6 plus 2 into 6 plus 1 into 6. 6 ಕಾಮನ್ ತೊಗೊಂಡ್ರೆ 6 into 4 plus 3 plus 2 plus 1, 4, 3, 7, 2, 9, 1, 10. 10 into 6 60 ಬರುತ್ತೆ. ಸೊ ಅಂಡರ್ಸ್ಟ್ಯಾಂಡ್, ಐ ರಿಪೀಟ್, ಈ ಕಾಲಮ್ನೆಲ್ಲ ಆ್ಯಡ್ ಮಾಡಿದ್ರೆ 60 ಬರುತ್ತೆ. ಐ ಹ್ಯಾವ್ ನಾಟ್ ಆ್ಯಡೆಡ್ ಆಲ್ ಆಫ್ ದೆಮ್ ಆ್ಯಕ್ಚುಲಿ, ಬಟ್ ಐ ಹ್ಯಾವ್ ಫೌಂಡ್ ಹೌ ಮೆನಿ ಟೈಮ್ಸ್ ಈಚ್ ಒನ್ ರಿಪೀಟ್. ಈಗ ಇಲ್ಲ, ಇಲ್ಲಿ 0 ಹಾಕೊಂತೀನಿ. ಸೊ 6 ವಿಲ್ ಬಿ ಕ್ಯಾರಿಡ್ ಓವರ್ ಹಿಯರ್. ಇಲ್ಲಿಂದ ಮುಂದಕ್ಕೆ ಭಾಳ ಸಿಂಪಲ್ ನೋಡಿ. ವೆರಿ ಸೇಮ್ ನಂಬರ್ಸ್, ಸೇಮ್ ನಂಬರ್ ಆಫ್ ಟೈಮ್ಸ್. ಸೊ ಇದು ಕೂಡಿದ್ರು ಕೂಡ 60 ಬರಬೇಕು. ಯಾಕಂದರೆ ಇಲ್ಲಿ ಏನಾಗಿತ್ತೋ ಅದೇ ಇಲ್ಲಾಗುತ್ತೆ. ಸೊ ಇನ್ನೊಂದು 60 ಬರುತ್ತೆ. 60 + 6 66. ಇಲ್ಲೊಂದು 6 ತೊಗೊಳ್ತೇನೆ, ಮತ್ತೆ 60 ಬರುತ್ತೆ. 60 + 6 66, ಕ್ಯಾರಿ 6, 66. So I have added all the 24 numbers. Just observe, the total is here 66660. So idu choice number D nallide. This is again a simple question on permutation and how many times a number appears. ಮುಂದಿನ ಪ್ರಶ್ನೆ ನೋಡಿ. ದಿ ನಂಬರ್ ಆಫ್ ಪರ್ಮ್ಯುಟೇಷನ್ಸ್ ಆಫ್ ದಿ ವರ್ಡ್ ಸ್ಟೇಟ್ಸ್ಮನ್, STATESMAN, ವಿಚ್ ಬಿಗಿನ್ ವಿತ್ S ಆ್ಯಂಡ್ ಎಂಡ್ ವಿತ್ T. ಈ ಹಿಂದಿನ ಲೆಕ್ಕಕ್ಕೂ ಇದಕ್ಕೂ ವ್ಯತ್ಯಾಸ ನೋಡಿ. ಹಿಂದಿನ ಲೆಕ್ಕದಲ್ಲಿ ಒಂದು ಲೇಟ್ ಅನ್ನೋ ಪದ ತೊಗೊಂಡಿದ್ದೆ, ಅಲ್ಲಿ ಎಲ್ಲವೂ ಬೇರೆಯಾಗಿತ್ತು, LATE. ಇಟ್ ಈಸ್ ಡಿಫ್ರೆಂಟ್. ಇಲ್ಲೇನಾಗಿದೆ, 9 ಇದೆ ಲೆಟರ್ಸು, ಬಟ್ ಸಮ್ ಆಫ್ ದೆಮ್ ಆರ್ ಅಲೈಕ್. ಇವಾಗ ಎಸ್ ಅನ್ನೋದು 2 ಸಲ ಬಂದಿದೆ, ಎ ಅನ್ನೋದು 2 ಸಲ ಬಂದಿದೆ, ಟಿ ಅನ್ನೋದು 2 ಸಲ ಬಂದಿದೆ. ಅಂದರೆ ಏನು, ದೇರ್ ಆರ್ 9 ಆಬ್ಜೆಕ್ಟ್ಸ್ ಬಟ್ ಸಮ್ ಆಫ್ ವಿಚ್ ಆರ್ ಅಲೈಕ್. ಇದನ್ನು ನಿಮಗೆ ಪರ್ಮ್ಯುಟೇಷನ್ಸಲ್ಲಿ ಕೊನೆ ಭಾಗದಲ್ಲಿ ಸ್ವಲ್ಪ ಹೇಳ್ಕೊಡ್ತಾರೆ. ಇಫ್ n ಆಬ್ಜೆಕ್ಟ್ಸ್ ಆರ್ ದೇರ್, ಸಮ್ ಆಫ್ ವಿಚ್ ಆರ್ ಅಲೈಕ್, ಸಪೋಸ್ ದೇರ್ ಆರ್ n ಆಬ್ಜೆಕ್ಟ್ಸ್, few of them are of one type and belong to one type, they are alike. R of them are of different type. Then the total number of permutation would be factorial n divided by factorial p into factorial q. ಈ ಥರ ಅಲೈಕ್ ಆಬ್ಜೆಕ್ಟ್ಸ್ ಇದ್ದರೆ ನಂಬರ್ ಆಫ್ ಪರ್ಮಿಟೇಷನ್ಸು ಫ್ಯಾಕ್ಟೋರಿಯಲ್ n divided by factorial p into factorial q ಈ ಥರ ಆಗುತ್ತೆ. ಇವಾಗ suppose I wanted the total number of permutations of the word statesman itself. There are 9 letters, out of it there are 2 s,
2t and 2a. Therefore, the number of permutation would have been factorial 9 divided by factorial 2 into factorial 2 into factorial 2. ಆದರೆ ಇಲ್ಲಿ ಕೇಳಿದ್ರೆ ವಿತ್ ಸ್ಟಾರ್ಟ್ ವಿತ್ ಎಸ್ ಇಂದ ಶುರು ಆಗಬೇಕು, ಟಿ ಇಂದ ಕೊನೆ ಆಗಬೇಕು. ಸೊ ಐ ವಿಲ್ ಫಿಲ್ ದಿಸ್ ಬೈ ಎಸ್, ಐ ಫಿಲ್ ದಿಸ್ ಬೈ ಟಿ. ಅಲ್ಲಿಗೆ ಒಂದು ಎಸ್ಸು ಒಂದು ಟಿ ಹೋಯಿತು. ಜಸ್ಟ್ ಅಬ್ಸರ್ವ್ ದಿ ರಿಮೈನಿಂಗ್ 1, 2, 3, 4, 5, 6, 7. 7 letters are there, 7 places are there. If all of them were different, answer would have been 7 factorial. But now there are 2 A's. ಇಲ್ಲೊಂದು ಎ ಇದೆ, ಇಲ್ಲೊಂದು ಎ ಇದೆ, ಉಳಿದಿರೋದೆಲ್ಲ ಬೇರೆ ಬೇರೆ ಇದೆ. ಸೊ ದಿ ನಂಬರ್ ಆಫ್ ಪರ್ಮಿಟೇಷನ್ ವುಡ್ ಬಿ factorial 7 divided by factorial 2. I repeat, I have filled the first place by S, starts with S, ends with T. ಇದೆರಡು ಬಿಟ್ಬಿಟ್ರೆ there are 7 letters, but out of which there are 2 A's, alike terms. Therefore, the number of permutation will be factorial 7 divided by factorial 2, which is 5040. ನಾನು ಆವಾಗ ಹೇಳಿದೆ ಫ್ಯಾಕ್ಟೋಲ್ 7ವರೆಗೂ ನಂಬರ್ಸ್ ಚೆನ್ನಾಗಿ ಗೊತ್ತಿರಬೇಕು. ಅಲ್ಲಿಂದ ಮುಂದಕ್ಕೆ ನಂಬರ್ಸ್ ದೊಡ್ಡದಾಗುತ್ತೆ. ವಿ ಡೋಂಟ್ ರೈಟ್ ದೆಮ್ ಮಚ್. ಡಿವೈಡೆಡ್ ಬೈ 2, ದಿಸ್ ಈಸ್ 2520. ಸೊ ಇಲ್ಲಿಗೆ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ ದಿಸ್ ವರ್ಡ್ ವಿಚ್ ಸ್ಟಾರ್ಟ್ ವಿತ್ ಎಸ್ ಆ್ಯಂಡ್ ಎಂಡ್ ವಿತ್ ಟಿ ವುಡ್ ಬಿ 2520, ವಿಚ್ ಇಸ್ ಗಿವನ್ ಇನ್ ಚಾಯ್ಸ್ ನಂಬರ್ ಬಿ. ಇದೇ ಥರ ನಿಮಗೆ ದಿ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ ದಿ ವರ್ಡ್ ಮಿಸಿಸಿಪಿ, ಮ್ಯಾಥಮೆಟಿಕ್ಸ್, ಸಿಂಪಲ್ ಬುಕ್. ನಂಬರ್ ಆಫ್ ಪರ್ಮಿಟೇಷನ್ಸ್ ಆಫ್ ದಿ ವರ್ಡ್ ಬುಕ್, BOOK 4 ಇದೆ, ಅದರಲ್ಲಿ 2 ಓ ಇರೋದ್ರಿಂದ ಫ್ಯಾಕ್ಟೋಲ್ 4 ಡಿವೈಡ್ ಬೈ ಫ್ಯಾಕ್ಟೋಲ್ 2 ಇಂಥ ಲೆಕ್ಕಗಳನ್ನ ಮಾಡಿರ್ತೀರ. ದಿಸ್ ಈಸ್ ಟಾಟ್ ಅಟ್ ದಿ ಎಂಡ್ ಆಫ್ ದಿ ಪರ್ಮಿಟೇಷನ್ಸ್. ಇವಾಗ ಕೆಲವು ಲೆಕ್ಕಗಳು ಕಾಂಬಿನೇಷನ್ ನೋಡೋಣ. ಇಷ್ಟೊತ್ತು ನಾನು ಪರ್ಮಿಟೇಷನ್ ಮೇಲೆ ವೆರೈಟಿ ಆಫ್ ಪ್ರಾಬ್ಲಮ್ಸ್ ತೋರಿಸ್ತೀನಿ. ನೌ ಸಮ್ ಪ್ರಾಬ್ಲಮ್ಸ್ ಆನ್ ಕಾಂಬಿನೇಷನ್ಸ್. ನಾನು ಆವಾಗಲೇ ಒಂದು ಸಿಂಬಲ್ ತೋರಿಸಿದೆ ನೋಡಿ. NCR ಬರೆಯೋದಕ್ಕೆ ಈ ನಡುವೆ ಈ ಥರ ಕೂಡ ಬರೀತಾರೆ. ದಿಸ್ ನೊಟೇಷನ್ ಬ್ರ್ಯಾಕೆಟ್ ರಿಟರ್ನ್ ಆ್ಯಂಡ್ ಎನ್ ಆ್ಯಂಡ್ ಆರ್ ರಿಟರ್ನ್ ಸ್ಟ್ಯಾಂಡ್ಸ್ ಫಾರ್ NCR. ಇಲ್ಲೊಂದು ಲೆಕ್ಕ ಕೊಡಿ ನೋಡಿ. NC8 ಅಂತ ಓದಬೇಕು ಇದನ್ನು. ಇಫ್ NC8 = NC7, ದೆನ್ n+1 C14 S2 ಅಂತ. ಸೊ ಇಫ್ NC8 = NC7, ದೆನ್ n+1 C14 S2 ಅಂತ. ನಾವು ಐ ಹ್ಯಾವ್ ರಿಟರ್ನ್ ಇಫ್ ಯು ಹ್ಯಾವ್ NCX = NCY. ಸಪೋಸ್ NCX = NCY ಆಗಬೇಕಾದ್ರೆ ಒನ್ ಆಫ್ ದಿ 2 ಥಿಂಗ್ಸ್ ಈಸ್ ಪಾಸಿಬಲ್. X = Y ಆರ್ X + Y = N. ನಾನು ಆವಾಗಲೇ ಹೇಳಿದ್ದೀನಿ ಕಾಂಪ್ಲಿಮೆಂಟ್ರಿ ಕಾಂಬಿನೇಷನ್ಸ್ ಅಂತ. ಇವಾಗ ಫಾರ್ ಎಕ್ಸಾಂಪಲ್ 8C5, 8C3 ಎರಡು ಒಂದೇ. ಯಾಕೆಂದರೆ ನಾವು 5 ಆಬ್ಜೆಕ್ಟ್ಸ್ನ ತೊಗೊಂಡ್ರೆ 8ರಲ್ಲಿ 3 ಆಬ್ಜೆಕ್ಟ್ಸ್ ಉಳಿದಿರುತ್ತೆ. ಸೊ 5 ತೊಗೊಂಡ್ರೆ 3 ಆಟೋಮೆಟಿಕ್ಕಾಗಿ ಸೆಪರೇಟ್ ಆಗೇ ಆಗುತ್ತೆ. ಸೊ ಇವಾಗ NCX = NCY ಆಗಬೇಕಾದ್ರೆ X = Y ಆಗಬೇಕು, ಅಥವಾ X + Y = N ಆಗಬೇಕು. ಈ ಲೆಕ್ಕ ನೋಡಿ, ನಾನು ಯೂಶುವಲ್ ನೊಟೇಷನ್ ಬರಿತೀನಿ. NC8 = NC7 ಅದೇ ಕೊಟ್ಟಿರೋದು. ಇವಾಗ 8 = 7 ಆಗೋ ಚಾನ್ಸ್ ಇಲ್ಲ. Therefore, what is possible here? This will imply n is equal to 8 + 7, which is 15. ಅಂದರೆ ಎನ್ನಿನ ಬೆಲೆ 15 ಆಗಿರುತ್ತೆ. ವೆರಿ ಸಿಂಪಲ್ ನೋಡಿ. ನಾನು ಇಷ್ಟೆಲ್ಲ ಡೀಟೇಲಾಗಿ ಬರೆದಿದ್ದೀನಿ. ಐ ರಿಪೀಟ್, ನೀವು ಇಷ್ಟೆಲ್ಲ ಬರೀಬೇಕಲ್ಲ. ಆ್ಯಸ್ ಸೂನ್ ಆಸ್ ಯು ಸಿ ದಟ್ NC8 = NC7, ಯು ಶುಡ್ ಮೇಕ್ ಶೂರ್ ದ್ಯಾಟ್ n is equal to 5. n is equal to 15. 8 + 7 = 15. 15 ಆದರೆ ಇದೇನಾಯ್ತು ಇವಾಗ 15 + 1 16. ನಮಗೆ ಬೇಕಾಗಿರೋದು 16C14. I told you 16C14 is same as 16C2. 16 minus 14, 2. 16C2 is not difficult to be calculated. It is 16 into 15 divided by 2. Cancel ಆಗುತ್ತೆ, 120 ಬರುತ್ತೆ. So this cancels 8 times. 15 8 120. So I'll repeat, this problem is based on the idea that if NCX is equal to NCY, X is equal to Y ಆಗುತ್ತೆ, ಅಥವಾ X + Y = N ಆಗುತ್ತೆ. So second one is true in this case. Therefore N is equal to 15, N + 1 is 16, 16C14 is 16C2, and the value is 120. Therefore the correct answer is
120 given in choice number D.